ವೆಲ್ಕಮ್ ಟು ಮೈ ಚಾನೆಲ್. ರಾಮಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನವದೀಪ್ ವಿವೇಕ್ಗೆ ಬುದ್ಧಿ ಹೇಳ್ತಿರ್ತಾರೆ. ನೀನು ಅವಳ ಮಗಳ ಜೊತೆ 7 ಹೆಜ್ಜೆ ಸಪ್ತಪದಿ ತುಳಿತೀಯಲ್ಲ, ಯಾಕೆ ಹೇಳು? 7 ಜನ್ಮ ಅವಳ ಜೊತೆನೆ ಇರ್ತೀನಿ ಅಂತಲ್ಲ, 7 ಕಂಟ್ರೀಸ್ ಅಲ್ಲೂ ಇರೋ ಅವಳ ಅಪ್ಪನ ಆಸ್ತಿನ ನಿನ್ನ ಹೆಸರಿಗೆ ಮಾಡ್ಕೊಳಕ್ಕೆ. ನೋಡು, ನಾನ್ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿಂಗೆ ಎಂಜಾಯ್ ಮಾಡಕ್ಕೆ ಬೇಕಾದಷ್ಟು ಹುಡುಗಿರು ಸಿಗ್ತಾರೆ, ಆದ್ರೆ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂದ್ರೆ ಕೋಟಿಲಿ ಒಂದೇ ಹುಡುಗಿರು. ಆಗ ಅವಳು ಚೆನ್ನಾಗಿದ್ದಾಳ, ಅವಳಿಗೆ ಮದ್ವೆ ಆಗಿದ್ಯಾ ಅಥವಾ ಅವಳಿಗೆ ಮಗು ಆಗಿದ್ಯಾ ಅಂತ ಕ್ವಶನ್ ಮಾಡ್ಬಾರ್ದು. ಸುಮ್ನೆ ಕಣ್ ಮುಚ್ಕೊಂಡು ಶಾದಿ ಮಾಡ್ಕೋಬೇಕು ಅಂತ ನವದೀಪ್ ಹೇಳ್ತಾರೆ. ಎಸ್ಟಾಡ್ ಅಂತ ವಿವೇಕ್ ಹೇಳ್ತಾರೆ. ಓಕೆ ಚಲೋ ಲೆಟ್ಸ್ ಗೋ ಅಂತ ಇಲ್ಲಿ ನವದೀಪ್ ವಿವೇಕ್ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಜಿಕೆ ಮನೆ ತುಂಬಾ ಈ ತರ ಸ್ಮೆಲ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಜಿಕೆ ಈ ತರ ಆಡ್ತಿದ್ಯಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಇಷ್ಟ ದಿನ ಆದ್ಮೇಲೆ ಈ ಮನೇಲಿ ಈ ತರ ಸ್ಮೆಲ್ ಬರ್ತಿರೋದು, ಅದಕ್ಕೋಸ್ಕರ ಚೆಕ್ ಮಾಡ್ತಿದೀನಿ ಅಂತ ಜಿಕೆ ಹೇಳ್ತಾರೆ. ಇವತ್ತು ನನ್ ಬೇಬಿ ಚಾರು ಬರ್ತಾಳೆ, ಅದಕ್ಕೋಸ್ಕರ ಅವಳಿಗೆ ಇಷ್ಟವಾಗಿರೋ ಎಲ್ಲಾ ಡಿಶಸ್ ರೆಡಿ ಮಾಡಿದೀನಿ ಅಂತ ಮಾನ್ಯತಾ ಹೇಳ್ತಾರೆ. ಓ ಇದಾ ಸಮಾಚಾರ, ಹೌದಾ? ನಿಮ್ ಮಗಳಿಗೋಸ್ಕರ ಏನೆಲ್ಲ ರೆಡಿ ಮಾಡಿದೀರಾ ಅಂತ ಜಿಕೆ ಕೇಳ್ತಾರೆ. ಅವಳಿಗೆ ಪಾಸ್ತಾ, ಪಾವ್ ಭಾಜಿ, ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಅಂತ ಮಾನ್ಯತಾ ಹೇಳ್ತಿದ್ರೆ ಇಲ್ಲಿ ಜಿಕೆ ಹೌದಾ ಅಂತ ಹೇಳಿ ನನ್ಗುನು ಆಲೂಗೆಡ್ಡೆ ಪಾಯಸ, ತಿಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಅಂತ ಜಿಕೆ ಹೇಳ್ತಾರೆ. ಇದು ಪಾಸ್ತಾ, ಪಾವ್ ಭಾಜಿ, ಪಾಯಸ ಬಜ್ಜಿ ಅಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ಏನೋ ಒಂದು ಒಟ್ನಲ್ಲಿ ತಿನ್ನಕ್ಕೆ ರುಚಿಯಾಗಿದ್ರೆ ಅಷ್ಟೇ ಸಾಕು, ಒಳ್ಳೆ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಅವಾಗಿಂದ ನೀವಿಲ್ಲೇ ಪ್ರತಿಷ್ಠಾಪನೆ ಮಾಡಿರೋ ಕಲ್ಲು ಅಲ್ಲ 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 ದೇವ್ರ ತರ ಇಲ್ಲೇ ಕೂತಿದಿರಲ್ಲ, ಯಾವ ಗ್ಯಾಪ್ ಅಲ್ಲಿ ಇದೆಲ್ಲ ಮಾಡಿದ್ರಿ ಅಂತ ಜಿಕೆ ಹೇಳ್ತಾರೆ. ನಾನೆಲ್ ರೆಡಿ ಮಾಡ್ದೆ ಅಂತ ಮಾನ್ಯತಾ ಹೇಳ್ತಾರೆ. ಮತ್ತೆ ಅಂತ ಜಿಕೆ ಹೇಳ್ತಿದ್ರೆ ಎಲ್ಲ ಹೋಟೆಲ್ ಇಂದ ಪಾರ್ಸಲ್ ತರ್ಸಿದೀನಿ ಅಂತ ಮಾನ್ಯತಾ ಹೇಳ್ತಾರೆ. ಪಾರ್ಸಲ್ ಮತ್ತೆ ಅವಾಗಿಂದ ನಾನ್ ಮಾಡಿದ್ದು ಅಂತ ಬಿಲ್ಡಪ್ ಕೊಡ್ತಿದ್ರಲ್ಲ ಅಂತ ಜಿಕೆ ಹೇಳ್ತಾರೆ. ಪಾರ್ಸಲ್ ಬಾಕ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿ ಬೌಲಿಗೆ ಹಾಕಿ ರೆಡಿ ಮಾಡ್ದೆ ಅಂತ ಹೇಳಿದ ಅಂತ ಮಾನ್ಯತಾ ಹೇಳ್ತಾರೆ. ಸದ್ಯ ಅಷ್ಟಾದ್ರೂ ಮಾಡಿದಿರಲ್ಲ, ನೀವಂತೂ ಗ್ರೇಟ್ ಮದ ಅಂತ ಜಿಕೆ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಚಾರು ಬರ್ತಾರೆ. ಬೇಬಿ ಅಂತ ಹೇಳಿ ಇಲ್ಲಿ ಮಾನ್ಯತಾ ಹೋಗ್ತಾರೆ. ವಾವ್ ಬೇಬಿ, ನೀನು ಈ ಸೀರೆಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ವಿವೇಕ್ ಏನಾದ್ರು ನಿನ್ನ ಈ ತರ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತಾರೆ. ಬಾ ಬೇಬಿ, ಲೈಟ್ ಆಗಿ ಏನಾದ್ರು ಬ್ರೇಕ್ಫಾಸ್ಟ್ ಮಾಡು. ಅಷ್ಟೊತ್ತಿಗೆ ವಿವೇಕ್ ಬಂದ್ಬಿಡ್ತಾನೆ ಅಂತ ಹೇಳಿ ಮಾನ್ಯತಾ ಚಾರುನ ಕರ್ಕೊಂಡು ಹೋಗ್ತಾರೆ. ಬರೋನು ಮಗಳನ್ನೇ ನೋಡ್ತಾನೋ ಅಥವಾ ಅಮ್ಮನ್ನೇ ನೋಡ್ತಾನೋ ನಾವೇ ನೋಡ್ಬೇಕು ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಆ ಕಡೆ ಮುರಾರಿ ಹಾಗೂ ರಾಮಾಚಾರಿ ಮಾತಾಡ್ತಿರ್ತಾರೆ. ಅಲ್ವೋ ರಾಮಾಚಾರಿ, ಆ ಪಾಪಿಗಳ ಬಗ್ಗೆ ಅಷ್ಟೊಂದು ಗೊತ್ತಿದ್ರು ಯಾವ ಧೈರ್ಯದ ಮೇಲೆ ನೀನು ಅದ್ಕೆನ ಕಳಿಸ್ದೆ? ನನ್ಗ್ಯಾಕೋ ನೀನು ಅದ್ಕೆನ ಅಲ್ಲಿಗೆ ಕಳಿಸ್ಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ ಅಂತ ಮುರಾರಿ ಹೇಳ್ತಾರೆ. ಮುಳ್ಳನ ಮುಳ್ಳಿಂದಲೇ ತೆಗಿಬೇಕು ಮುರಾರಿ, ಮೋಸ್ಗಾರನ ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ರೆ ನಾವು ಅವ್ರ ಜಾಗಕ್ಕೆ ಹೋಗಿ ಅವ್ರ ತರ ನಾಟಕ ಆಡ್ಕೊಂಡು ಹಿಡಿಬೇಕಲ್ವಾ ಮುರಾರಿ ಅಂತ ರಾಮಾಚಾರಿ ಹೇಳ್ತಾರೆ. ಮುಳ್ಳನ ಪರೀಕ್ಷೆ ಮಾಡಕ್ಕೆ ಕಳ್ಸಿರೋದು ನೀನು ಮುಳ್ಳಲ್ಲ ಗಣೋ, ಕೂತಾರಿರೋ ಚಾರೋತ್ಕೆನ. ಅವ್ರಗಳ ಬಲೆಗ್ ಸಿಕ್ಕಿ ನಮ್ ಚಾರೋತ್ಕೆಗೆ ಏನಾದ್ರು ಆದ್ರೆ ಏನು ಮಾಡೋದು ನಾವು ಅಂತ ಮುರಾರಿ ಹೇಳ್ತಾರೆ. ಸತ್ಯನ ಸಾಕ್ಷಿ ಸಮೇತ ಹೊರ್ಗಡೆ ತೆಗಿಬೇಕು ಅಂದ್ರೆ ಕೆಲವೊಂದ್ಸಲಿ ನಾವ್ ಯಾರು ಏನು ಅನ್ನೋದನ್ನ ಮುಚ್ಚಿಡ್ಬೇಕಾಗುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಅದೆಲ್ಲ ಸರಿ ಕಣೋ, ಚಾರೋತ್ಕೆನ ತರ ಉಪಯೋಗಿಸ್ತಿರೋದು ಎಷ್ಟು ಸರಿ ಅಂತ ಮುರಾರಿ ಕೇಳ್ತಾರೆ. ನಾನು ಚಾರು ಮೇಡಮ್ ನ ದಾಳದ ತರ ಉಪಯೋಗಿಸ್ತಿಲ್ಲ ಕಣೋ, ಸ್ವತಃ ಚಾರು ಮೇಡಮೇ ಗಾಳ ಹಾಕಕ್ ಹೋಗಿದ್ದಾರೆ. ಅವ್ರು ಖಂಡಿತ ಅವ್ರನ್ನೆಲ್ಲ ಬಲೆಗ್ ಹಾಕೊಂಡು ಅವ್ರು ಮಾಡಿ ತಪ್ಪನೆಲ್ಲ ಬಾಯಲ್ ಮಾಡಿ ಅವ್ರಿಗೆಲ್ಲ ಶಿಕ್ಷೆ ಆಗೋ ತರ ಮಾಡ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಆ ಮಾನ್ಯತಾ ನಮ್ ಕೃಷ್ಣನ್ ಕೊಂದಾಗೆ ಮತ್ಕೆಗೂ ಏನಾದ್ರು ಅಂತ ಮುರಾರಿ ಹೇಳಕ್ ಬರ್ತಾರೆ. ಮಾಡಲ್ಲ, ನಂಗೆ ಅದು ಚೆನ್ನಾಗ್ ಗೊತ್ತು. ಆ ಮಾನ್ಯತಾ ಯಾರಿಗೆ ಏನ್ ಬೇಕಾದ್ರೂ ಮಾಡ್ತಾಳೆ, ಆದ್ರೆ ಚಾರು ಮೇಡಮ್ಗೆ ಏನು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಮಗಳ ಮೇಲೆ ತುಂಬಾ ಪ್ರೀತಿ ಇದೆ. ಅವ್ರು ಎಷ್ಟು ಪ್ರೀತಿಸ್ತಿದ್ದಾರೆ ಅಂದ್ರೆ ಅವ್ರ ಮಗಳು ಆಡಂಬರದಿಂದ ಬದುಕೋದನ್ನ ನಾನ್ ಬಿಡ್ಲಿಲ್ಲ ಅಂತ ಹೇಳಿ ಅಡಿಯ ಅಂತ ನೋಡ್ದೆ ಮಗಳು ಕುಂಕುಮನ ಅಳ್ಸಕ್ಕೆ ನೋಡ್ದವ್ರು. ಅವ್ರು ಅಂದ್ರೆ ನನ್ನ ಅಂತ್ಯ ಮಾಡಕ್ಕೆ ನೋಡಿದ್ರು. ನನ್ಗೆ ಚೆನ್ನಾಗ್ ಗೊತ್ತು ಕಣೋ, ಯಾವ್ದೇ ಕಾರಣಕ್ಕೂ ಅವ್ರು ಅವ್ರ ಮಗಳಿಗೆ ಏನು ಮಾಡಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಅದಕ್ಕೆ ಬಸ್ರಿ ಆಗಿರೋ ಇಂಥ ಸಮಯದಲ್ಲಿ ಇಂಥ ಪರೀಕ್ಷೆಗಳು ಬೇಕಿತ್ತ ಅಂತ ಮುರಾರಿ ಕೇಳ್ತಾರೆ. ಖಂಡಿತವಾಗ್ಲೂ ಬೇಕು ಕಣೋ, ಇದೆಲ್ಲ ಹೀಗೆ ಬಿಟ್ರೆ ಮುಂದೊಂದಿನ ಇನ್ನು ಕೆಟ್ಟ ಪರಿಸ್ಥಿತಿ ಆಗೋಗುತ್ತೆ. ಸತ್ಯಾಂತರ ಬೆಂಕಿ ಇದ್ದಂಗೆ ಸುಡುತ್ತೆ ಅಂತ ನಾವೇನಾದ್ರೂ ದೂರ ಇದ್ರೆ ಧರ್ಮನ ಗೆಲ್ಲಕ್ಕಾಗಲ್ಲ. ಏನೋ ಎದ್ರುಕೋಬೇಡ್ವೋ, ನಮ್ ಚಾರು ಮೇಡಮ್ಗಿರೋ ಆತ್ಮವಿಶ್ವಾಸ, ಸ್ಥೈರ್ಯ ಎಂತ ಪರೀಕ್ಷೆ ಬಂದ್ರು ಗೆದ್ಕೊಂಡ್ ಬರುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಏನೋ ರಾಮಾಚಾರಿ, ಚಾರೋತ್ಕೆಗೆ ಏನೋ ಆಗಿಲ್ಲ ಅಂದ್ರೆ ಅಷ್ಟೇ ಸಾಕು ಕಣೋ ಅಂತ ಮುರಾರಿ ಹೇಳ್ತಾರೆ. ನನ್ಗೆ ನಂಬಿಕೆ ಇದೆ, ನಮ್ ಚಾರು ಮೇಡಮ್ಗೆ ಏನೂ ಆಗಲ್ಲ, ಅವ್ರು ಕ್ಷೇಮವಾಗಿ ವಾಪಸ್ ಬರ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ಮಾನ್ಯತಾ ಮನೆಗೆ ನವದೀಪ್, ವಿವೇಕ್ ಹಾಗೂ ನವದೀಪ್ ಪಿ ಎ ವರುಣ್ ಬರ್ತಾರೆ. ಆಮೇಲೆ ಜಿಕೆ ಬರ್ಬೇಕು ಅವಾಗಿಂದ ನಿಮ್ಗೆ ಕಾಯ್ತಿದೀವಿ, ಬನ್ನಿ ಅಂತ ಹೇಳಿ ಇಲ್ಲಿ ಜಿಕೆ ಕೈ ಮುಗ್ದು ಕರಿತಾ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಮಾನ್ಯತಾ ಬರ್ತಾರೆ. ವೆಲ್ಕಮ್ ಬೀಗ್ರೆ, ವೆಲ್ಕಮ್ ಅಂತ ಮಾನ್ಯತಾ ಹೇಳ್ತಾರೆ. ಹಲೋ ಮಾನ್ಯತಾಜಿ, ಇವನೇ ನನ್ ಮಗ ವಿವೇಕ್ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಹಲೋ ಅಂತ ಮಾನ್ಯತಾ ಹೇಳ್ತಾರೆ. ಹಾಗೆ ಇಲ್ಲಿ ನವದೀಪ್ ವಿವೇಕ್ಗೆ ಹೋಗಿ ಮಾನ್ಯತಾ ಕಾಲ್ಗೆ ಬೀಳು ಅಂತ ಹೇಳಿ ತಳ್ಳ ಬಿಡ್ತಾರೆ ನವದೀಪ್. ಗಾಡ್ ಬ್ಲೆಸ್ ಯು, ಅಬ್ರಾಡ್ ಅಲ್ಲಿ ಇದ್ರು ನಮ್ ಇಂಡಿಯನ್ ಕಲ್ಚರ್ ನ ಮರ್ತಿಲ್ಲ, ಒಳ್ಳೇದಾಗ್ಲಿ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ನಾವೆಲ್ಲೇ ಹೋದ್ರು ಹೇಗಿರ್ಬೇಕು ಹಾಗೆ ಇರ್ಬೇಕು ಅಂತ ವಿವೇಕ್ ಹೇಳ್ತಾರೆ. ವೆರಿ ಗುಡ್ ಅಂತ ಹೇಳಿ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಅಂತ ಮಾನ್ಯತಾ ಹೇಳ್ತಾರೆ. ಈ ರುಚಿ ನಿಮ್ ಮಗಳಲ್ಲಿ ಬರೋದಿ ಕೇಳಿ, ಇಲ್ಲಿ ನೋಡಿ ನಮ್ ಮಗ ಕಣ್ಣಲ್ಲೇ ನಿಮ್ ಮಗಳನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ದಾನೆ ಅಂತ ನವದೀಪ್ ಹೇಳ್ತಾರೆ. ಬೇಬಿ, ಚಾರು ಬೇಬಿ ಅಂತ ಮಾನ್ಯತಾ ಕರಿತಿರ್ತಾರೆ. ನೋಡು ಬೇಟ, ಹುಡ್ಗಿ ಹೇಗಿದ್ರು ಸರಿ, ನೀನು ಒಪ್ಕೋ, ಬಾಕಿ ಸಬ್ ಬಾದ್ಮೇ ದೇಖೇಂಗೆ ಅಂತ ಇಲ್ಲಿ ನವದೀಪ್ ವಿವೇಕ್ಗೆ ಹೇಳ್ತಾರೆ. ಇನ್ನೊಂದ್ ಕಡೆ ಚಾರು
ಬರ್ತಿರ್ತಾರೆ. ಚಾರು ನೋಡಿ ಇಲ್ಲಿ ವಿವೇಕ್ ಅಂತೂ ಫುಲ್ ಹಾಗೆ ಚಾರುನೇ ನೋಡ್ತಿರ್ತಾರೆ ವಿವೇಕ್. ದಿಸ್ ಇಸ್ ಮೈ ಬೇಬಿ ಚಾರುಲತಾ ಅಂತ ಮಾನ್ಯತಾ ಹೇಳ್ತಿದೆ. ಇಲ್ಲಿ ವಿವೇಕ್ ಮನ್ಸಲ್ಲೇ ಅನ್ಕೋತಾರೆ ವಾವ್ ಅಂತ. ಹಾಗೆ ಇಲ್ಲಿ ವಿವೇಕ್ ಅಲ್ಲೇ ಇದಂತ ರೋಸನ ಕೊಟ್ಟು ಚಾರುಗೆ ಪ್ರಪೋಸ್ ಮಾಡಕ್ಕೆ ಬಂದ್ಬಿಡ್ತಾರೆ ವಿವೇಕ್. ನಾನ್ ಅನ್ಕೊಂಡೆ ನಾನಿನ್ನು ಫಾರಿನ್ ಇಂದ ಇಂಡಿಯಾ ಬಂದಿದ್ದೀನಿ ಅನ್ಕೊಂಡೆ, ಈಗ ನೋಡಿದ್ರೆ ಸ್ಟ್ರೈಟ್ ಅವೇ ಹೆವೆನ್ ಗೆ ಬಂದಿದ್ದೀನಿ ಅನ್ಸುತ್ತೆ. ನನ್ ಮುಂದೆ ದೇವತೆ ತರ ಹುಡುಗಿ ನಿಂತಿದ್ದಾಳೆ. ನನ್ ಜೀವನದಲ್ಲಿ ಇಂತ ಹುಡುಗಿನ ನೋಡೇ ಇಲ್ಲ. ನಾನು ನಿಮ್ಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಮೇರಿ ಜಾನ್, ಫಸ್ಟ್ ಸೈಡ್ ನನ್ ಬೀವಿ ನೀನೇನೆ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಮೇರಿ ಜಾನ್ ವೆಲ್ಕಮ್ ಟು ಮೈ ಹಾರ್ಟ್ ಬೇಟಿ ಎಲ್ಲ ನೀನೆ. ಐ ಲವ್ ಯು ಬೇಬಿ, ವಿಲ್ ಯು ಮ್ಯಾರಿ ಮೀ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಆಗ ಚಾರುಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ಸಾರಿ ಅಂತ ಹೇಳಿ ವಿವೇಕ್ ನಿಂತ್ಕೋತಾರೆ. ಫಸ್ಟ್ ನಾನು ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ವಾ, ಅದೇ ನಾನು ವಿವೇಕ್ ಸಕ್ಸೇನಾ ಅಂತ ವಿವೇಕ್ ಹೇಳಿ ಸೆಕೆಂಡ್ ಕೊಡಕ್ ಬರ್ತಾರೆ. ಇಲ್ಲಿ ಚಾರು ನಮಸ್ಕಾರ ಮಾಡ್ತಾರೆ. ಇಂಡಿಯನ್ ಕಲ್ಚರ್ ಐ ಲೈಕ್ ಇಟ್ ಅಂತ ಹೇಳಿ ಇಲ್ಲಿ ವಿವೇಕ್ ಕೂಡ ನಮಸ್ಕಾರ ಮಾಡ್ತಾರೆ. ಆ ಕಡೆ ನವದೀಪ್ ವರುಣ್ ಅನ್ಕೋತಾರೆ ವಿವೇಕ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಮನ್ಸಲ್ಲಿ ಅನ್ಕೋತಾರೆ. ನಾನ್ ನೋಡಿದ್ರೆ ಇಷ್ಟೊಂದು ಮಾತಾಡ್ತಿದ್ದೀನಿ, ನೀವ್ ನೋಡಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಲ್ಲ ಮೇರೇಜಾ ಅಂತ ವಿವೇಕ್ ಹೇಳ್ತಾರೆ. ನೋಡಿದ ತಕ್ಷಣ ಈ ತರ ಪ್ರಪೋಸ್ ಮಾಡಿದ್ರೆ ಹೆಣ್ಮಕ್ಳಿಗೆ ನಾಚಿಕೆ ಆಗಲ್ವಾ ಅಳಿ ಅಂದ್ರೆ ಅಂತ ಮಾನ್ಯತಾ ಹೇಳ್ತಾರೆ. ಲವ್ ಅಟ್ ಫಸ್ಟ್ ಸೈಟ್ ಅಂತ ನೀವು ಕೇಳಿಲ್ವಾ ಆಂಟಿ ಅಂತ ಇಲ್ಲಿ ವಿವೇಕ್ ಮಾನ್ಯತಾಗೆ ಹೇಳ್ತಾರೆ. ಹಾ ಕೇಳಿದೀನಿ, ಮೊದ್ಲು ಜ್ಯೂಸ್ ತಗೊಳ್ಳಿ ಅಂತ ಹೇಳಿ ಜಿಕೆ ಜ್ಯೂಸ್ ಕೊಡ್ತಾರೆ. ಆಮೇಲೆ ಮಾನ್ಯತಾ ಚಾರುನ ಪಕ್ಕ ಕೂರ್ಸ್ಕೊತಾರೆ. ಇಲ್ಲಿ ವಿವೇಕ್ ಮಾತ್ರ ಜ್ಯೂಸ್ ಕುಡಿಬೇಕಾದ್ರೂ ಇಲ್ಲಿ ಚಾರುನೆ ನೋಡಿ ಲುಕ್ ಕೊಡ್ತಿರ್ತಾರೆ. ಆ ಕಡೆ ರಾಮಾಚಾರಿ ಸಿಮ್ ನ ಚೇಂಜ್ ಮಾಡ್ತಿರ್ತಾರೆ. ಹಾಗೆ ಯಾರಿಗೋ ಒಬ್ರು ವ್ಯಕ್ತಿಗೆ ಕಾಲ್ ಮಾಡ್ತಾರೆ ರಾಮಾಚಾರಿ. ಹಲೋ ಯಾರ್ ಮಾತಾಡೋದು ಅಂತ ಆ ಕಡೆ ಆ ವ್ಯಕ್ತಿ ಹೇಳ್ತಾರೆ. ಸರ್ ನಾನು ಬಸವರಾಜ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಹೇಳಿ ಬಸವರಾಜ್ ಅವ್ರೆ ಅಂತ ಆ ವ್ಯಕ್ತಿ ಹೇಳ್ತಾರೆ. ಸರ್ ನೀವು ಈ ತರ ಇನ್ಸ್ಪೆಕ್ಟರ್ ಅಲ್ವಾ, ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕಾಗಿತ್ತು ಅಂತ ರಾಮಾಚಾರಿ ಹೇಳ್ತಾರೆ. ಭೇಟಿ ಮಾಡ್ಬೇಕಾಗಿತ್ತಾ, ಏನ್ ವಿಚಾರ ಅಂತ ಆ ವ್ಯಕ್ತಿ ಕೇಳ್ತಾರೆ. ಅದು ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ರಾಮಾಚಾರಿ ಹೇಳ್ತಾರೆ. ಅದು ಮುಖ್ಯವಾಗಿರೋ ವಿಷಯನ ಏನದು ಅಂತ ಆ ವ್ಯಕ್ತಿ ಕೇಳ್ತಾರೆ. ನೀವು ಕೆಟ್ಟವ್ರನ್ನ ಬುಡು ಸಮೇತ ಕಿತ್ತು ಎಸಿತೀರಾ ಅಂತ ಕೇಳಿದ್ದೆ ಸರ್, ಹಾಗಾಗಿ ನಾನು ನಿಮ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ನ ಹೇಳ್ಬೇಕಾಗಿತ್ತು, ಅದಕ್ಕೆ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಅರ್ಥ ಆಗತ್ತರ ಹೇಳ್ತಿದ್ದೀರಾ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ. ಸರ್ ಫೋನ್ ಅಲ್ಲಿ ಹೇಳಕ್ಕಾಗಲ್ಲ, ಮೀಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಅಟ್ಲೀಸ್ಟ್ ಯಾರ ವಿಷಯ ಅನ್ನೋದಾದ್ರು ಹೇಳಿ ಅಂತ ಇಲ್ಲಿ ಆ ವ್ಯಕ್ತಿ ಕೇಳ್ತಾರೆ. ಸರ್ ಅದು ಅಂತ ರಾಮಾಚಾರಿ ಹೇಳ್ತಿದೆ, ಎದ್ರುಕೋಬೇಡಿ ಹೇಳಿ ಪರವಾಗಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ. ಮಲ್ಟಿಪಲ್ ಗ್ರೂಪ್ಸ್ ನ ನಡೆಸ್ತಿರೋ ಸಕ್ಸೇನಾ ಗ್ರೂಪ್ ಎಂಟಿ ಸಕ್ಸೇನಾ ಬಗ್ಗೆ ರಾಮಾಚಾರಿ ಹೇಳ್ತಾರೆ. ಯು ಮೀನ್ ನವದೀಪ್ ಸಕ್ಸೇನಾ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹೌದು ಸರ್, ಅವ್ರ ಬಗ್ಗೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ಬೇಕಾಗಿತ್ತು ಅಂತ ರಾಮಾಚಾರಿ ಹೇಳ್ತಾರೆ. ಓಕೆ ಎಲ್ಲಿಗೆ ಬರ್ತೀರಾ, ನನ್ನ ಆಫೀಸ್ಗೆ ಬಂದ್ಬಿಡ್ತೀರಾ ಅಂತ ಆ ವ್ಯಕ್ತಿ ಹೇಳ್ತಾರೆ. ಸರ್ ಬೇಡ ಸರ್, ಅಲ್ಲಿ ಸ್ವಲ್ಪ ಸೇಫ್ಟಿ ಇರಲ್ಲ, ನಾನ್ ನಿಮ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಇವತ್ತೇ ಅಲ್ಲಿಗೆ ಬರಕಾಗತ್ತ ಅಂತ ರಾಮಾಚಾರಿ ಹೇಳ್ತಾರೆ. ಈ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಸಿದ್ಧಾರ್ಥ್ ಯಾವ ಸಮಯಕ್ಕೆ ಎಲ್ಲಿ ಬೇಕಾದ್ರೂ ಬರೋದಕ್ಕೆ ಸಿದ್ಧ ಅಂತ ಆ ವ್ಯಕ್ತಿ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಮತ್ತೆ ಒಂದ್ ವಿಷಯ ಅಂತ ಆ ವ್ಯಕ್ತಿ ಹೇಳ್ತಾರೆ. ಏನ್ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ಸಾರ್ವಜನಿಕರ ಸೇವೆಗೆ ಸಹದ ಸಿದ್ಧ ಅಂತ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ನ್ಯಾಯ ನೀತಿ ಧರ್ಮ ಇದ್ರೆ ಮಾತ್ರ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಅಲ್ಲಿಗೆ ಬರ್ಬೇಕು, ನೀವು ಯಾವ ಟೈಮ್ಗೆ ಎಲ್ಲಿಗೆ ಬರ್ಬೇಕು ಅಂತ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ರಾಮಾಚಾರಿ ಹೇಳ್ತಾರೆ. ಓಕೆ ಅಂತ ಹೇಳಿ ಆ ವ್ಯಕ್ತಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಮುರಾರಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನೋ ರಾಮಾಚಾರಿ ಇದು ಅಂತ ಮುರಾರಿ ಹೇಳ್ತಾರೆ. ನವದೀಪ್ ಸಾಮ್ರಾಜ್ಯನ ನೆಲಸಮ ಮಾಡೋದಕ್ಕೆ ಇಡ್ತಿರೋ ಮೊದಲ ಹೆಜ್ಜೆ ಇದು ಕಣೋ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ವಿವೇಕ್ ಅಂತೂ ಚಾರುನ ನೋಡ್ತಾನೆ ಇರ್ತಾರೆ. ಇಲ್ಲಿ ಚಾರು ತಲೆ ಬಗ್ಸ್ಕೊಂಡು ಕೂತಿರ್ತಾರೆ. ಇದನ್ನೆಲ್ಲ ಜಿಕೆ ನೋಡ್ತಾರೆ. ಇವತ್ತು ಎಲ್ಲ ಇವನ್ನ ಹೀಗೆ ಬಿಟ್ಬಿಟ್ರೆ ಈ ತರ ನೋಡ್ತಾನೆ ಕೂತಿರ್ತಾನೆ ಅಂತ ಹೇಳಿ ಜಿಕೆ ಮನ್ಸಲ್ಲೇ ಅನ್ಕೋತಾರೆ. ಛೋಟಾ ಸಾಬ್ ಅಂತ ವಿವೇಕ್ ನ ಕರಿತಾ ಇದ್ರು ಜಿಕೆ. ಇಲ್ಲಿ ವಿವೇಕ್ ಮಾತ್ರ ಚಾರುನೇ ನೋಡ್ತಿರ್ತಾರೆ. ಛೋಟಾ ಸಾಬ್ ಅಂತ ಹೇಳಿ ವಿವೇಕ್ ನ ಮುಟ್ತಾರೆ ಜಿಕೆ. ಇದು ಹೆಣ್ಣು ನೋಡೋ ಶಾಸ್ತ್ರ ಅಷ್ಟೇ, ಹಾಗಂತ ಹೆಣ್ಣನ್ನ ನೋಡ್ಕೊಂಡೇ ಕೂತ್ಕೋ ಅಂತ ಹೇಳಲ್ಲ, ಬೇರೆ ಏನಾದ್ರು ಮಾತಾಡಿ ಬಾತ್ ಕರೋ ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಆಗ ವಿವೇಕ್ ನಗ್ತಾನೆ ಇರ್ತಾರೆ. ಓ ಬಾತ್ ಕರಂಗಿಲ್ವಾ, ಸರಿ ಹೆಡ್ ಮೇಡಮ್ ನೀವೇನಾದ್ರು ಮಾತಾಡಿ. ಇವ್ರು ದಿನಪೂರ್ತಿ ಹೀಗೆ ನೋಡ್ತಾ ಇರ್ತಾರೆ, ನಾವೆಲ್ಲ ಇವ್ರನ್ನ ನೋಡ್ತಾ ನಿಂತಿರ್ಬೇಕಾಗುತ್ತೆ ಅಂತ ಜಿಕೆ ಮಾನ್ಯತಾ ಹೇಳ್ತಾರೆ. ಜಿಕೆ ಸ್ವಲ್ಪ ಹೊತ್ತಿರೋ ಗಂಡು ಹೆಣ್ಣು ಒಬ್ರನ್ನೊಬ್ರು ಸರಿಯಾಗಿ ನೋಡ್ಕೊಳ್ಳೋದ್ ಬೇಡ್ವಾ ಅಂತ ಮಾನ್ಯತಾ ಹೇಳ್ತೀರಾ. ಹೌದಾ, ಗಂಡು ಮಾತ್ರ ಅವಾಗಿಂದ ನೋಡ್ತಾನೆ ಇದ್ದಾರೆ, ಹೆಣ್ಣು ತಿರುಗು ನೋಡ್ತಿಲ್ಲ ಅಂತ ಜಿಕೆ ಹೇಳ್ತಾರೆ. ಹುಡುಗಿ ಆದ್ರೆ ಹಾಗೆ ಜಿಕೆ ಕಣ್ಣಲ್ ಕಣ್ಣಿಟ್ ನೋಡಕ್ಕೆ ನಾಚಿಕೆ ಆಗಲ್ವಾ ಅಂತ ಮಾನ್ಯತಾ ಹೇಳ್ತಾರೆ. ವಿವೇಕ್ ನಿಮ್ಗೆ ನಮ್ ಹುಡುಗಿ ಇಷ್ಟ ಆಗಿದ್ದಾಳ ಅಂತ ಮಾನ್ಯತಾ ವಿವೇಕ್ ನ ಕೇಳ್ತಾರೆ. ಆಂಟಿ ಏನಿದು ಕ್ವಶನ್, ನನ್ಗಂತೂ ನಿಮ್ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ, ನಮ್ ಕಡೆಯಿಂದ 200% ಓಕೆ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಸಕ್ಸೇನಾ ಸರ್ ನಿಮ್ ಕಡೆಯಿಂದ ಹುಡುಗಿಗೆ ಹಾಡ್ ಹೇಳ್ಸೋದು ಅದು ಇದು ಏನೇ ಇಲ್ವಾ ಅಂತ ಜಿಕೆ ಹೇಳ್ತಾರೆ. ಹಾಗೆ ಇಲ್ಲಿ ನವದೀಪ್ ಚಾರುನ ಪ್ರಶ್ನೆ ಮಾಡ್ತಾರೆ. ನಮ್ ಹುಡ್ಗ ಓಕೆ ಅಲ್ವಾ ಅಂತ ಇಲ್ಲಿ ನವದೀಪ್ ಹೇಳ್ತಿದ್ರೆ, ಮಾಮ್ ಹೇಗೆ ಹೇಳ್ತಾರೋ ಹಾಗೆ ಚಾರು ಹೇಳ್ತಾರೆ. ಹಾಗಾದ್ರೆ ಮದ್ವೆ ಮಾತುಕತೆನ ಮುಂದುವರ್ಸ್ಬಿಡಿ ಅಂತ ಜಿಕೆ ಹೇಳ್ತಾರೆ. 1 ಮಿನಿಟ್ ಅಂತ ವಿವೇಕ್ ಹೇಳ್ತಾರೆ. ಕ್ಯಾ ಬೇಟಾ ಅಂತ ನವದೀಪ್ ಕೇಳ್ತಾರೆ. ನನ್ಗೆ ಚಾರು ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ಅಂತ ವಿವೇಕ್ ಹೇಳ್ತಿರೆ. ಇಲ್ಲಿ ಚಾರುಗೆ ಭಯ ಶುರುವಾಗುತ್ತೆ. ಇಲ್ಲ ಅಂತ ಜಿಕೆ ಹೇಳ್ತಾರೆ. ಈ ಕಡೆ ಮಾನ್ಯತಾ ಅಷ್ಟೇ ತಾನೇ, ಧಾರಾಳವಾಗಿ ಮಾತಾಡಿ ಅಂತ ಮಾನ್ಯತಾ ಹೇಳ್ತಾರೆ. ಮಾಮ್ ಅಂತ ಇಲ್ಲಿ ಚಾರು ಹೇಳ್ತಾರೆ. ಕಮಾನ್ ಬೇಬಿ, ಇದೆಲ್ಲ ಈಗಿನ ಕಾಲದಲ್ಲಿ ವೆರಿ ಕಾಮನ್, ನೀವಿಬ್ರು ಮದ್ವೆ ಆಗಿ ಲೈಫ್ ಲಾಂಗ್ ಒಟ್ಟಿಗೆ ಇರ್ಬೇಕಾದವ್ರು, ಈಗಲೇ ನೀವಿಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಂಡ್ರಿ ಅಲ್ವಾ, ಮುಂದೆ ಖುಷಿಯಾಗಿರಕ್ಕಾಗತ್ತ ಮಾನ್ಯತಾ ಹೇಳ್ತಾರೆ. ಅದ್ ಹಾಗಲ್ಲ ಮಾಮ್ ಅಂತ ಚಾರು ಹೇಳಕ್ ಬರ್ತಾರೆ. ಬೇಬಿ ಇಂಡಿಯನ್ ಕಲ್ಚರ್ ಇಂದ ಆಚೆವಾ ಹೋಗಿ ಮಾತಾಡು, ಬಿ ಪ್ರಾಕ್ಟಿಕಲ್ ಬೇಬಿ, ಕಮಾನ್ ಅಂತ ಮಾನ್ಯತಾ ಹೇಳ್ತಾರೆ. ವಿವೇಕ್ ಕ್ಯಾರಿ ಆನ್ ಅಂತ ಇಲ್ಲಿ ಮಾನ್ಯತಾ ವಿವೇಕ್ಗೆ ಹೇಳ್ತಾರೆ. ಆ ಕಡೆ ಮುರಾರಿ ಹಾಗೂ ರಾಮಾಚಾರಿ ಯಾವ್ದೋ ಒಂದ್ ಜಾಗದಲ್ಲಿ ನಿಂತಿರ್ತಾರೆ. ಅಲ್ಲ ಕಣೋ, ನೀನು ಕರ್ದಿರೋದು ಒಬ್ಬ ತುಂಬಾ
ಎತ್ತರ ಸ್ಥಾನದಲ್ಲಿರೋ ವ್ಯಕ್ತಿನ ಅಲ್ಲ, ಅಂತವ್ರನ್ನ ಭೇಟಿ ಮಾಡಕ್ಕೆ ಇಂತ ಬಯಲ್ಗೆ ಯಾಕೋ ಕರ್ಕೊ ಬಂದಿದ್ಯಾ ಅಂತ ಮುರಾರಿ ಹೇಳ್ತಾರೆ. ನವದೀಪ್ ನ ಬಟ ಬಯಲ್ ಮಾಡ್ಬೇಕು ಅನ್ಕೊಂಡಿದೀವಿ, ಅದ್ರ ಮೊದ್ಲು ಹೆಜ್ಜೆ ಈ ಬಯಲಲ್ಲೇ ಆಗ್ಲಿ ಅಂತ ರಾಮಾಚಾರಿ ಹೇಳ್ತಾರೆ. ಅಂದ್ರೆ ಅಂತ ಮುರಾರಿ ಕೇಳ್ತಾರೆ, ಈ ವ್ಯಕ್ತಿನ ನಾವೇನಾದ್ರೂ ಆಫೀಸಲ್ಲಿ ಭೇಟಿ ಆದ್ರೆ ನಮ್ಗೆ ಆಗ್ತಿದ್ದವ್ರು ಯಾರು ನೋಡಿದ್ರೆ ಆ ವಿಷಯ ನವದೀಪ್ ವರ್ಗೂ ತಲುಪುತ್ತೆ, ಅದಾಗ್ಬಾರ್ದು ಅಂದ್ರೆ ಇದೇ ಸೇಫ್ ಜಾಗ ಅಂತ ರಾಮಾಚಾರಿ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಕಾಲ್ ಮಾಡಿದಂತ ವ್ಯಕ್ತಿ ಕಾರಲ್ಲಿ ಬರ್ತಾರೆ. ಹಾಗೆ ಅಲ್ಲಿ ಆ ವ್ಯಕ್ತಿ ನಡ್ಕೊಂಡ್ ಬರ್ತಿದ್ರೆ, ಇದೇನೋ ಆಫೀಸರ್ ಅಂತ ಹೇಳ್ತೀಯಲ್ಲೋ, ಯೂನಿಫಾರ್ಮ್ ಇಲ್ವಲ್ಲೋ ಅಂತ ಮುರಾರಿ ಹೇಳ್ತಾರೆ. ಹಾಗಲ್ಲ ಮುರಾರಿ, ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಲ್ಲ ಕಣು ಅಂತ ರಾಮಾಚಾರಿ ಹೇಳ್ತಾರೆ. ಬಸವರಾಜ್ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಿದ್ರೆ, ನಾನೇ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಮೀಟ್ ಮಾಡ್ಬೇಕು ಅಂತ ಹೇಳಿದ್ದು ಅಂತ ಆ ವ್ಯಕ್ತಿ ಹೇಳ್ತಾರೆ. ಮುಖ್ಯವಾಗಿರೋ ವಿಷಯ ಇದೆ ಸರ್, ನವದೀಪ್ ಅನ್ನೋ ಫ್ರಾಡ್ ಬಗ್ಗೆ ಒಂದಿಷ್ಟು ಡೀಟೇಲ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಅವ್ನ ಎದುರುಗಡೆ ನಿಂತವ್ನ ಎದುರಿಸಿ ಬೆದರಿಸಿ ಅವ್ನ ಸಾಮ್ರಾಜ್ಯನೇ ವಿಸ್ತಾರ ಮಾಡ್ಕೊಂಡು ಹೋಗ್ತಿದ್ದಾನೆ. ಅವನಿಂದ ಲಾಸ್ ಆದವ್ರು ಎಷ್ಟ್ ಜನ, ನೋವು ತಿಂದವ್ರು ಎಷ್ಟ್ ಜನ ಅಂತ ರಾಮಾಚಾರಿ ಹೇಳ್ತಾರೆ. ಬಸವರಾಜ್ ಅವರೇ, ಇದು ಎಲ್ರಿಗೂ ಗೊತ್ತಿರೋ ಸತ್ಯ ಅಂತ ಆ ವ್ಯಕ್ತಿ ಹೇಳ್ತಾರೆ. ಸರ್ ಗೊತ್ತಿದೆ ಅಂತ ಹೇಳಿದ್ಮೇಲೆ ಅದ್ರ ವಿರುದ್ಧ ಏನು ಮಾಡಕ್ಕಾಗಂತ ರಾಮಾಚಾರಿ ಹೇಳ್ತಾರೆ. ವಿರುದ್ಧ ಮಾತಾಡೋರೇ ಸಿಗಲ್ಲ, ಇನ್ನು ಸಾಕ್ಷಿ ಹೇಳೋರು ಸಿಗ್ತಾರ. ನೀವು ಫೋನ್ ಮಾಡಿ ನವದೀಪ್ ವಿರುದ್ಧ ಸಾಕ್ಷಿ ಹುಡುಕ್ತೀನಿ ಅಂತ ಹೇಳಿದ್ಮೇಲೆ ನಂಗೆ ಧೈರ್ಯ ಬಂತು ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಡೋದು ನನ್ ಜವಾಬ್ದಾರಿ ಸರ್. ನವದೀಪ್ ಎಲ್ಲಾ ಬಿಸ್ನೆಸ್ ಗಳನ್ನ ಒಂದೊಂದಾಗಿ ಕಂಡಿಡ್ತಾ ಇದ್ದೀನಿ. ಆ ಎಲ್ಲಾ ಕೆಲಸನೂ ನಾನ್ ಮಾಡ್ಬೋದು ಸರ್, ನಾನ್ ಮಾಡ್ತೀನಿ. ಆದ್ರೆ ಅವ್ನ ಕಂಬಿಯಿಂದ ಎಣ್ಸತಾರ, ಅದಕ್ಕೆ ನಿಮ್ ಸಹಾಯ ಬೇಕು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಖಂಡಿತ. ಈಗ ಏನೆಲ್ಲ ಕಲೆಕ್ಟ್ ಮಾಡಿದ್ದೀರಾ ಬಸವರಾಜ್ ಅಂತ ಆ ವ್ಯಕ್ತಿ ಕೇಳ್ತಾರೆ. ಇದೆಲ್ಲಾನು ಎವಿಡೆನ್ಸ್ ಆಗಿ ಬಳಸಬಹುದು. ಅವ್ರು ಮಾಡಿರೋ ಎಲ್ಲಾ ಕೆಲಸಗಳನ್ನು ನಾನು ಒಂದ್ ಲಿಸ್ಟ್ ಮಾಡಿದ್ದೀನಿ ಸರ್. ಅವನನ್ನ ಒಳಗಡೆ ಹಾಕೋದಕ್ಕೆ ನಿಮ್ಗೆ ಏನೆಲ್ಲ ಸಾಕ್ಷಿ ಬೇಕು ಅದನ್ನ ಕಲೆಕ್ಟ್ ಮಾಡಿ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ರಾಮಾಚಾರಿ ಹೇಳ್ತೀರಾ. ಆ ವ್ಯಕ್ತಿ ವೆರಿ ಗುಡ್, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಿಜವಾಗ್ಲೂ ಈ ವ್ಯಕ್ತಿ ನಮ್ಗೆ ಸಹಾಯ ಮಾಡ್ತಾರ ಅಂತ ಮುರಾರಿ ರಾಮಾಚಾರಿನ ಕೇಳ್ತಾರೆ. ಮಾಡ್ತಾರೆ ಕಣೋ, ತಲೆ ಕೆಡ್ಸ್ಕೊಬೇಡ ಬಾ ಅಂತ ರಾಮಾಚಾರಿ ಹೇಳ್ತಿದ್ರೆ, ಆ ಕಡೆ ಆ ವ್ಯಕ್ತಿ ರಾಮಾಚಾರಿ ಮುರಾರಿ ನೋಡ್ತಾ ಒಂಥರ ಸ್ಮೈಲ್ ಮಾಡ್ತಾರೆ. ಹಾಗೆ ಅಲ್ಲಿಂದ ಹೋಗ್ತಾರೆ ಆ ವ್ಯಕ್ತಿ. ಆ ಕಡೆ ವಿವೇಕ್ ಚಾರು ಜೊತೆ ಮಾತಾಡ್ತಿರ್ತಾರೆ. ಕ್ಯೂ ಜಾನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಅಂತ ವಿವೇಕ್ ಹೇಳ್ತಿದ್ರೆ, ಚಾರು ಅಂತೂ ವಿವೇಕ್ ಮಾತ್ ಕೇಳಿ ಕೋಪ ಮಾಡ್ಕೋತಾರೆ. ಸರಿ ಸರಿ, ಲಡ್ಕಿಯ ಲೇಟ್ ಆಗಿ ಮಾತನ್ನ ಶುರು ಮಾಡೋದಲ್ವಾ, ನಾನೇ ಮಾತನ್ನ ಶುರು ಮಾಡ್ತೀನಿ. ನಾನು ಪೂರ್ತಿ ದುನಿಯಾನೇ ಸುತ್ತಿದ್ದೀನಿ, ಅಲ್ಲಿ ಎಲ್ಲಾ ತರ ಬ್ಯೂಟೀಸ್ ನಾನ್ ನೋಡಿದ್ದೀನಿ. ರಷ್ಯನ್ ಏಂಜಲ್ಸ್ ಹಾಗೆ ಅಮೆರಿಕಾ ಬ್ಯೂಟಿ, ಯಾಕೆ ನೋಡ್ದೇ ಇರೋ ಹುಡುಗಿನೇ ಇಲ್ಲ. ನನಗೂ ನಿನ್ನಂತ ಬ್ಯೂಟಿಫುಲ್ ಆಗಿರೋ ಹುಡುಗಿನ ನೋಡೇ ಇಲ್ಲ. ನಾನ್ ಲಂಡನ್ ಅಲ್ಲಿ ಶಾರ್ಟ್ ಆಗಿ ಬಟ್ಟೆ ಹಾಕೊಂಡಿರೋ ಹುಡುಗಿರ್ ನೋಡಿದ್ದೀನಿ, ಆದ್ರೆ ಸ್ವಿಮ್ ಸೂಟ್ ಹಾಕಿರೋ ಹುಡುಗಿರ್ನು ಕೂಡ ನೋಡಿದ್ದೀನಿ. ಆದ್ರೆ ಇದುವರೆಗೂ ನನ್ಗೆ ಯಾರ ಮೇಲೂ ಫೀಲಿಂಗ್ಸೇ ಬಂದಿಲ್ಲ. ಇವತ್ತು ನಿನ್ನ ಸೀರೆಲಿ ನೋಡಿದ ತಕ್ಷಣ ಫುಲ್ ಕಳ್ದೋದೆ ಅಂತ ಹೇಳಿ ಇಲ್ಲಿ ವಿವೇಕ್ ಆಡೇಳಕ್ಕೆ ಶುರು ಮಾಡ್ತಾರೆ. ಬಟ್ ನಿನ್ನ ನೋಡಿದ್ಮೇಲೆ ಆ ಗಾನ ಪರ್ಫೆಕ್ಟ್ ಆಗಿ ಅನ್ಸ್ತಾರೆ. ಐ ಲೈಕ್ ಯು ವೆರಿ ಮಚ್, ಒಂದ್ ಹಗ್ ಹಾಗೂ ಒಂದ್ ಕಿಸ್ ಅಲ್ಲಿ ನಮ್ ಪ್ರೀತಿನ ಶುರು ಮಾಡೋಣ ಕಮ್ ಅಂತ ಹೇಳಿ ಇಲ್ಲಿ ಹಗ್ ಮಾಡಕ್ ಬರ್ತಾರೆ. ಹಾಗೂ ಚಾರು ಸ್ವಲ್ಪ ಮುಂದೆ ಹೊರಟೋಗ್ತಾರೆ. ಇಲ್ಲಿ ವಿವೇಕ್ ಚಾರು ಕೈ ಹಿಡ್ಕೊಂಡು ಮುತ್ ಕೊಡಕ್ ಬರ್ತಾರೆ. ಇಲ್ಲಿ ಚಾರು ವಿವೇಕ್ ನ ತಳ್ಳಿ ಹೊರಟೋಗ್ತಾರೆ. ಏ ಬೇಬಿ ಏನಾಯ್ತು ಅಂತ ಇಲ್ಲಿ ವಿವೇಕ್ ಕೇಳ್ತಾರೆ. ಆ ಕಡೆ ಚಾರು ಹತ್ಕೊಂಡು ಮಾನ್ಯತಾ ಪಕ್ಕ ಬಂದು ಕೂತ್ಕೋತಾರೆ. ಯಾಕ್ ಬೇಬಿ ಏನಾಯ್ತು, ಅಳ್ತಾ ಇದೆಯಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ಬಡ ಸಾಬ್ ಏ ಕ್ಯಾ ಹೇ, ಈ ನಿಮ್ ಹುಡುಗನ ಹತ್ರ ಮಾತಾಡೋದಕ್ಕೆ ಹೋಗ್ತಿದ್ದಂಗೆ ವಾಪಸ್ಸು ಹತ್ಕೊಂಡು ಬರ್ತಿದ್ದಾಳಲ್ಲ, ಏನಿದೆಲ್ಲ ಅಂತ ಜಿಗೆ ಹೇಳ್ತಾರೆ. ವೈ ಆರ್ ಯು ಕ್ರೈಯಿಂಗ್ ಬೇಬಿ ಅಂತ ಮಾನ್ಯತಾ ಕೇಳ್ತೀರಾ. ಅದೇ ಸಮಯಕ್ಕೆ ವಿವೇಕ್ ಬರ್ತಾರೆ. ಚಾರು ವಾಟ್ ಹ್ಯಾಪನ್, ಕ್ಯಾ ಹೋಗೆ ಅಂತ ವಿವೇಕ್ ಹೇಳ್ತಾರೆ. ಇಲ್ಲಿ ಚಾರು ಅಳ್ತಾನೆ ಇರ್ತಾರೆ. ನೀವ್ ತಾನೇ ಕರ್ಕೊಂಡು ಹೋಗಿರೋದು, ನೀವ್ ಹೇಳು ಏನಾಯ್ತು ಅಂತ ಜಿಕೆ ಕೇಳ್ತಾರೆ. ಅಷ್ಟಿಗೆ ಬೇಜಾರ್ ಮಾಡ್ಕೊಳ್ಳೋದು ಏನಿದೆ, ನಾನು ಜಸ್ಟ್ ನನ್ ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಅಂತ ವಿವೇಕ್ ಹೇಳ್ತಾರೆ. ಯಾವ ತರ ಮಾಡಿದ್ರು ಎಕ್ಸ್ಪ್ರೆಸ್ ಅಂತ ಜಿಕೆ ಹೇಳ್ತಿದ್ರೆ, ಇಲ್ಲಿ ಮಾನ್ಯತಾ ಜಿಕೆ ಜಸ್ಟ್ ಶಟಪ್ ಅಂತ ಬೈತಾರೆ. ಬೇಬಿ ಏನಾಯ್ತು, ಯಾಕೆ ಹೇಳ್ತಿದ್ಯಾ ಅಂತ ಮಾನ್ಯತಾ ಹೇಳ್ತಾರೆ. ಸಾರಿ ಮಾಮ್, ನನಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ನಾನ್ ಇನ್ ಬರ್ತೀನಿ ಅಂತ ಚಾರು ಹೇಳ್ತಾರೆ. ಬೇಬಿ ವಾಟ್ ಹ್ಯಾಪನ್, ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಾ ಅಂತ ಮಾನ್ಯತಾ ಕೇಳ್ತಾರೆ. ಇಲ್ಲ ನಾನ್ ಹೊಡ್ತೀನಿ ಅಂತ ಹೇಳಿ ಚಾರು ಹೊರಟೋಗ್ತಾರೆ. ಬೇಟಾ ಕ್ಯಾ ಹೋಗೆಯಾ ಅಂತ ಇಲ್ಲಿ ನವದೀಪ್ ವಿವೇಕ್ ನ ಕೇಳ್ತಾರೆ. ಜಸ್ಟ್ ನನ್ ಲವ್ ನ ಎಕ್ಸ್ಪ್ರೆಸ್ ಮಾಡ್ದೆ, ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ ಅಂತ ವಿವೇಕ್ ಹೇಳ್ತಾರೆ. ಅದೇ ಯಾವ ತರ ಅಂತ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಅಂತ ಜಿಕೆ ಹೇಳ್ತಾರೆ. ನಮ್ ಕಂಟ್ರಿಲಿ ನಾವು ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಬೇರೆ ತರ, ನಾವು ಒಂದ್ ಹಗ್ ಮಾಡಿ ಕೈಗೆ ಕಿಸ್ ಮಾಡೋದು ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಎಲ್ರು ಶಾಕ್ ಅಲ್ಲಿ ವಿವೇಕ್ ನೇ ನೋಡ್ತಾರೆ. ಚಾರು ನನ್ಗೆ ಟಚ್ ಮಾಡಕ್ಕೆ ಬಿಡ್ಲಿಲ್ಲ ಅಂತ ವಿವೇಕ್ ಹೇಳ್ತಾರೆ. ಅಂದ್ರೆ ಇದು ಇಂಡಿಯಾ ಲಂಡನ್ ಅಲ್ಲ ಅಂತ ಮಾನ್ಯತಾ ಹೇಳ್ತಿದೆ. ಪ್ಯಾರ್ ಎಲ್ಲ ಜಾಗದಲ್ಲೂ ಒಂದೇ ಅಲ್ವಾ ಅಂತ ವಿವೇಕ್ ಹೇಳ್ತಾರೆ. ಇರ್ಬೋದು ಅಳಿ ಅಂದ್ರೆ, ಆದ್ರೆ ಅದನ್ನ ಹೇಳ್ಕೊಳ್ಳೋ ವಿಧಾನ ಇದೆಯಲ್ಲ ಅದು ತುಂಬಾ ಡಿಫ್ರೆಂಟ್. ಇಲ್ಲಿ ಹುಡುಗಿರಿಗೂ ಇಲ್ಲಿ ಹುಡುಗಿರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿರೋರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಅವ್ರ ಜೊತೆ ಕೇರ್ಫುಲ್ ಆಗಿ ಮೂವ್ ಮಾಡ್ಬೇಕು ಅಂತ ಮಾನ್ಯತಾ ಹೇಳ್ತಾರೆ. ಬಟ್ ನಾನು ಅಂತ ವಿವೇಕ್ ಹೇಳ್ತಾರೆ. ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ಇಟ್ಸ್ ಓಕೆ ಬೇಟ್, ಫಸ್ಟ್ ಟೈಮ್ ಈ ತರ ಎಲ್ಲ ಆಗುತ್ತೆ, ಆದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಸರಿ ಹೋಗುತ್ತೆ ಅಂತ ನವದೀಪ್ ಹೇಳ್ತಿದೆ. ಇಡೀ ಮಾನ್ಯತಾ ಬೇಜಾರಾಗ್ತಾರೆ. ಹೀಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ.